ನಾನು ಅವ್ರ ಹೆಸರನ್ನ ಹೇಳಲ್ಲ. ಯಾಕಂದರೆ ಅವರು ನನ್ನ ಹೆಸರನ್ನು ಹೇಳದೆ ಅವರು KDP ಸಭೆಯಲ್ಲಿ ನಮ್ಮ ರೈತ ಸಂಘದ ಬಗ್ಗೆ, ನಮ್ಮ ರೈತ ಸಂಘದ ಸದಸ್ಯರ ಬಗ್ಗೆ ಮತ್ತು ಈ ತಾಲೂಕಿನ ರೈತರ ಬಗ್ಗೆ ಮಾತನಾಡಿದೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ನೀವು ಶಾಸಕರು, ನೀವು ಜನರ ಸೇವೆಯನ್ನು ಮಾಡೋಕ್ಕಿದ್ದೀರೋ ಅಥವಾ ರೈತರ ರಕ್ತವನ್ನು ಹೀರಾಕದಿರೋ ಅನ್ನೋದನ್ನು ತಿಳಿಸ್ಬೇಕು. ಯಾಕಪ್ಪ ಅಂತಂದರೆ ಈ ತಾಲೂಕಿನ ರೈತರು ನಿಮ್ಮನ್ನು 5 ವರ್ಷದವರೆಗೆ ಅವರ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮನ್ನು ನೇಮಕ ಮಾಡಿಕೊಂಡಿದ್ದಾರೆ. ನಮ್ಮ ಸಂಘದ ಗೌರವಾಧ್ಯಕ್ಷರು ಅನೇಕ ವೇದಿಕೆಯಲ್ಲಿ ಹೇಳ್ತಿರ್ತಾರೆ, ಶಾಸಕರಪ್ಪ ಅಂತಂದ್ರೆ ಅವರು ನಮ್ಮ ನಾಯಕರಲ್ಲ, ಅವರು ನಮ್ಮ ಪ್ರಭುಗಳಲ್ಲ, ಅವರು ನಮ್ಮ ಚಾಕ್ರಿ ಆಳು ಅನ್ನುವಂಥ ಮಾತನ್ನು ಅನೇಕ ವೇದಿಕೆಯಲ್ಲಿ ಹೇಳಿದ್ದಾರೆ. ಯಾರು ನಾನು ಅಂತ ಹಮ್ನಿಂದ ಅಡ್ಡಾಡ್ತಾರಲ್ಲ ಶಾಸಕರಿಗೆ, ಅಂಥವ್ರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಏನಂತ ಕರೀತದಪ್ಪ ಅಂತ ಚಾಕ್ರಿ ಆಳು ಅಂತ ಕರಿತೀವಿ. ನಾವು ಶಾಸಕರಂತ ಅನ್ನಂಗಿಲ್ಲ. ಅಧಿಕಾರದ ಮದದಲ್ಲಿ ಅಡ್ಡಾಡ್ತಿರ್ತಾರಲ್ಲ, ಯಾವ ರೈತರ ಕೆಲಸದ ಬಗ್ಗೆ ಆಗಲಿ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಆಗಲಿ ಚಿಂತನೆ ಮಾಡದಂತಹ ಶಾಸಕರಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಚಾಕ್ರಿ ಆಳ ಅಂತ ಕರಿತೀವಿ. ಇವತ್ತು ಅವರೊಂದು ಹೇಳಿದರು, ಮುಖ್ಯಾಳದಲ್ಲಿ ರೈತರ ಹೋರಾಟ ನಡೆದಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗೆ ಅನುಗುಣವಾಗಿ ಯಾವ ಇಲಾಖೆಯ ಸಮಸ್ಯೆಗಳಿದ್ದಾವೆ ಆ ಇಲಾಖೆಯ ಎಲ್ಲ ಅಧಿಕಾರಿಗಳು ಅವತ್ತು ಆ ಹೋರಾಟಕ್ಕೆ ಬಂದಿದ್ದು. ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಜಿಲ್ಲಾ ಪಂಚಾಯತಿಯ CEO ಆಗಲಿ ಅವರು ಆದೇಶ ಮಾಡಿದರು, ಕಂಪಲ್ಸರಿ ನೀವು ರೈತರ ಹೋರಾಟದಲ್ಲಿ ಹೋಗಬೇಕು, ಆ ರೈತರ ಸಮಸ್ಯೆಗಳು ಏನಿದಾವಲ್ಲ ಅವೆಲ್ಲವುಗಳನ್ನು ಆಲಿಸಬೇಕು, ಯಾವ ನಿಮಗೆ ಪರಿಹಾರ ನೀಡಕ್ಕೆ ಸ್ಥಳದಲ್ಲೇ ಪರಿಹಾರ ನೀಡ್ರಿ, ಮತ್ತು ಯಾವ ಪರಿಹಾರ ನೀಡೋಕ್ಕಾಗಲ್ಲ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದಿದ್ದು. ನಾವು ಮುಂಚೆ ಹೋರಾಟ ಮಾಡೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಇಲಾಖೆಗಳಿಗೆ ನಾವು ಪತ್ರವನ್ನು ಬರೆದಿರ್ತೇವೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೂ ನಾವು ತಿಳಿಸಿರ್ತೇವೆ, ಈ ಎಲ್ಲ ಅಧಿಕಾರಿಗಳು ಹೋರಾಟದಲ್ಲಿ ಇರಬೇಕು ಅಂತ. ನಾನು ಹೇಳಕ್ಕೆ ಬಯಸ್ತೇನೆ, ಇವ್ರಿಗೆ KDP ಸಭೆ ಅಂದರೆ ಏನಂತ ಗೊತ್ತಿಲ್ಲ ಅಂತ ನನಗನ್ನಿಸ್ತು. ನೀವು KDP ಸಭೆ ಕರೆದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಲಿಕ್ಕೆ ಏನಾಗಿದೆ ಏನಿಲ್ಲ ಅಂತೇಳಿ ತಿಳ್ಕೊಳ್ಳೋಕ್ಕೆ ನೀವು KDP ಸಭೆ ಕರೆದಿದ್ರು ಅಥವಾ ರಾಜಕೀಯ ಭಾಷಣ ಮಾಡೋಕ್ಕೆ ಕರೆದಿದ್ರು? ಇದು ನಮ್ಮ ಕ್ವಶನ್. ಎದಕ್ಕೆ ಕರೆದಿದ್ರಿ ನೀವು? ನಿಮಗೆ KDP ಸಭೆಯಲ್ಲಿ ಏನು ಮಾತನಾಡಬೇಕು ಅಂತ ಪರಿಜ್ಞಾನ ಕೂಡ ಇವ್ರಿಗಿಲ್ಲ. KDP ಸಭೆ ಕೇವಲ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮಾತ್ರ ಮಾತಾಡಬೇಕು. ನೀವು ರಾಜಕೀಯ ಬಗ್ಗೆ ಮಾತಾಡೋಂಗಿತ್ತ ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ಮಾತಾಡೋಂಗಿತ್ತಪ್ಪ ಅಂತಂದ್ರೆ ಸಪ್ರೇಟ್ ಸಭೆ ಕರೀರಿ, ಸಪ್ರೇಟ್ ಪ್ರೆಸ್ ಮೀಟಿಂಗ್ ಕರೀರಿ, ಅಲ್ಲಿ ಮಾತಾಡ್ರಿ. ಆದ್ರೆ KDP ಸಭೆಯಲ್ಲಿ ನೀವು ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಲ್ಲ, ಈ ಉಡಾಪೆ ಉತ್ತರಗಳನ್ನು ನೀಡಿ ಇದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅವ್ರು ಹೇಳ್ತಾರೆ ಏನು ಅಂತಂದರೆ, ನೀವು ಯಾಕೆ ಅಧಿಕಾರಿಗಳು ಆ ಹೋರಾಟಕ್ಕೆ ಹೋಗಿದ್ರಿ ಅಂತ ಕೇಳ್ತಾರೆ. ಅಣ್ಣ, ನಾ ಹೇಳಕ್ಕೆ ಬಯಸ್ತೀನಿ ನಿಮಗೆ, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀರೋ ಅಥವಾ ನಿಮ್ಮ ದೇಶಕ್ಕೆ ಮನೆತನದ ಆಡಳಿತದಲ್ಲಿದ್ದೀರೋ? ಇವತ್ತು ಈ ದೇಶದಲ್ಲಿರೋದು, ಈ ಮುದ್ದೇಬಿಹಾಳ ತಾಲೂಕಿನಲ್ಲಿರೋದು ಪ್ರಜಾಪ್ರಭುತ್ವ ಆಡಳಿತ. ಇಲ್ಲಿ ತುಘಲಕ್ ಆಡಳಿತ ಇಲ್ಲ. ಇದೇನು ಮುದ್ದೇಬಿಹಾಳನ್ನ ನೀವು ಏನು ಉತ್ತರ ಕೊರಿಯಾ ಅಧ್ಯಕ್ಷ ಯಾರು ಚುಂಗ್ ಚಾಂಗ್ ಜುಂಗ, ಯಾಕೆ ಚುಂಗ್ ಚಾಂಗ್ ಜುಂಗಾಗೆ ನೀವು ಚಿಂಗ್ ಚಾಂಗ್ ಉಣ್ಣ, ಆ ಚಿಂಗ್ ಚಾಂಗ್ ಉಣ್ಣಾಗೇನು ನಾ ಇವ್ರು ಹೆಂಗಪ್ಪ ರಾಜ ಮನೆತನದ ಆಡಳಿತದ ಏನಪ್ಪ ಗುಂಗಿನೇಲದಾರ ಇವ್ರು. ಅಂದರೆ ಇವ್ರಿಗೆ ಯಾರು ಏನು ಕೇಳಬಾರ್ದು. ಇವ್ರು ರಾಜರು, ಇವ್ರ ಕೈಯಾಗ ಏನಂದ್ರೆ ನಾವು ಸುಮ್ ಕಚ್ಚಿಲ್ ಹಿಡ್ಕೊಂಡು ಅಡ್ಡಾಡ್ಬೇಕು. ಜನ ರೈತರು ಇವ್ರ ಕೈಯಾಗ ಗುಲಾಮರಾಗಿ ಕೆಲಸ ಮಾಡ್ಬೇಕು. ಇದು ಪ್ರಜಾಪ್ರಭುತ್ವ ಆಡಳಿತ. ಇದು ಇಲ್ಲಿರೋದು ಅಂಬೇಡ್ಕರರ ಸಂವಿಧಾನದ ಆಡಳಿತ. ನೀವು ಅಧಿಕಾರಿಗಳಿಗೆ ಹೋರಾಟಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದೆನಾ? ಒಬ್ಬ ಶಾಸಕನಾಗಿ ಮಾತನಾಡೋ ರೀತಿನ ಇದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು
ಕಾರ್ಯಾಂಗದ ಭಾಗ ಅವರು. ಯಾವುದೇ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸುವುದು ಅವರ ಮೂಲ ಕರ್ತವ್ಯ. ಅವರು ಅವ್ರ ಜವಾಬ್ದಾರಿಯನ್ನು ಅವ್ರು ಮಾಡಿದ್ದಾರೆ. ಅವ್ರು ಯಾವುದನ್ನ ಈಡೇರಿಸಕ್ಕಾಗತ್ತೋ ಈಡೇರಿಸಿದರೆ, ಆಗಲಾರದ ಬೇಡಿಕೆಗಳಿದ್ರೆ ಅದನ್ನು ಸರ್ಕಾರ ಗಮನಕ್ಕೆ ತೊಗೊಂಬರ್ತಾರೆ. ಅದನ್ನು ಬಿಟ್ಟು ನೀವು ಹೋರಾಟಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನು ಚಿಂಗ್ಜಾಂಗ್ ಜುಂಗ, ನೀವು ಉತ್ತರ ಕೊರಿಯಾ ಅತೆಗೆ ಮುದ್ದೆ ಬರುತ್ತೆ. ನಿಮಗೆ ಏನು ಹಕ್ಕಿದೆ? ಸಂವಿಧಾನಬದ್ಧವಾದ ಹಕ್ಕಿದೆನಾ ನಿಮ್ಗೆ ಹೇಳಲಿಕ್ಕೆ? ತೋರಿಸಿ, ನನ್ನ ಕಾನೂನಿನಲ್ಲಿ ನಿಮ್ಗೆ ಹಕ್ಕಿದೆನ? ಅಧಿಕಾರಿಗಳು ಹೋಗ್ಬೇಡ ಅಂತ ಹೇಳಕ್ಕೆ ನಿಮ್ಗೆ ಯಾವುದಾದ್ರೂ ಹಕ್ಕಿದೆನಾ? ಶಾಸಕಾಂಗದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನಾ? ಸುಮ್ಮನೆ ಉಡಾಪೆ ಉತ್ತರ ಕೊಡೋದು. ಅವ್ರು ಹೇಳ್ತಾ ಇದ್ದಾರೆ, ನೀವು ಆಧಾರ ರಹಿತವಾದ ಆರೋಪ ಮಾಡಿದಿರಿ, ಅದಕ್ಕೆ ಇನ್ನು ಮುಂದೆ ಇಂಥದ್ದು ಏನಾರ ಮಾಡಿದರೆ ರೈತರ ಮೇಲೆ ಏನಂತ ಯಾವುದೋ ಒಂದು ಹೇಳಿದಾರಲ್ರಿ ನಿಮ್ಮ ಪ್ರಶ್ನೆಯಲ್ಲೇ, ಅಲ್ಲಿ ಮೀಟಿಂಗ್ನಲ್ಲಿ ಸುಮಾಟೋ ಕೇಸ್ ದಾಖಲೆ ಮಾಡ್ರಿ ಅಂತ ಹೇಳಿದಾರೆ. ಅಣ್ಣ, ನೀನು ಸುಮಾಟೋ ಕೇಸ್ ಅಂದ್ರೆ ಏನಾರು ಗೊತ್ತಿತ್ತೇನು? ಏನು ಪೊಲೀಸ್ ಸ್ಟೇಷನ್ ಏನು ನಿಮ್ಮ ಅಡಿಗೆ ಮನೆಯಲ್ಲಿ ಹುಟ್ಟೇಕ? ಪೊಲೀಸರು ಏನು ನಿಮ್ಮ ಕೈಗೊಂಬೆಗಳ? ಯಾವುದಕ್ಕೆ ಸುಮೋಟೋ ಕೇಸ್ ಹಾಕ್ಬೇಕು ಅನ್ನೋದ್ರ ಗೊತ್ತೈತಿ? ಮೊದಲು ಕಾನೂನು ಬಗ್ಗೆ ತಿಳ್ಕೊಂಡು ಮಾತಾಡೋದನ್ನು ಕಲಿಬೇಕು. ಸುಮ್ಮನೆ ಸುಮೋಟೋ ಕೇಸ್ ಹಾಕಂತ ಹಾಕಿ ಅಂತೇಳಿ ಜನಸಾಮಾನ್ಯರನ್ನ, ರೈತರನ್ನ ಹೆದರ್ಸುವಂಥ ಕೆಲಸ ಮಾಡ್ತೀರಿ. ನೀವು ಮೊದಲು ಹೇಳ್ತಿದ್ರಿ ಮುದ್ದೆಬಳದಲ್ಲಿ ರೈತರ ಹೋರಾಟಗಾರರ ಮೇಲೆ ಕೇಸ್ ಮಾಡ್ತಾರೆ, ಅದು ಮಾಡ್ತಾರೆ, ಹತ್ತಿಕ್ತಾರೆ ಅಂತೇಳಿ ನೀವೇ ಉದ್ದುದ್ದು ಭಾಷಣ ಮಾಡ್ತಿದ್ರಿ. ಈಗಿದ್ರೆ ನೀವೇ ಅದೇ ಕೆಲಸ ಮಾಡಕತ್ತೀರಲ್ಲ, ಕೇಸ್ ಮಾಡೋದು, ಅದು ಮಾಡೋದು. ನಾನು ಹೇಳ್ತಾ ಇದ್ದೇನೆ, ಮುಂದಿನ ಪ್ರೆಸ್ ಮೀಟಿಂಗ್ನಲ್ಲಿ ಇವರು ಜನಪ್ರತಿನಿಧಿ ಆದಮೇಲೆ, ಶಾಸಕರ ಆದಮೇಲೆ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡಿಸಿದಾರೆ ಅಂತ ನಾನು ನಿಮಗೆ FIR ಕಾಪಿ ಸಮೇತ ಕೊಡ್ತೀನಿ. ಇವ್ರು ಏನು ಮಾಡಿದಾರೆ ಅಂತೇಳಿ ಇವ್ರು ಕೇಳ್ತಾ ಇದ್ದಾರಲ್ಲ, ಆಧಾರ ರಹಿತ ಆರೋಪ ಅಂತ ಕೇಳ್ತಾ ಇದ್ದಾರಲ್ಲ, ಹೋಗಪ್ಪ ಇಲ್ಲಿ ಮುಖ್ಯ ಪಂಚಾಯತ್ಗೆ ಹೋಗಿ ಕೇಳಲ್ಲ. ರೈತರು ಇರ್ತಾರಲ್ಲ, ಕೇಳು, ನೀನೇ ಯಾವಾಗ ಬರ್ತೀವಿ ಹೇಳು, ನಾನು ರೈತರು ಕೂಡಿಸ್ತೀನಂತೆ. ಎಲ್ಲ ರೈತರು ಇರ್ತಾರ, ಜನರ ಮುಂದೆ ಆಗಲಿ ಇದು ತೀರ್ಮಾನ. ನಾವು ಮಾಡಿದಂಥ ಆರೋಪ ಆಧಾರ ರೈತನು ಉಯ್ತು ಆಧಾರನೂ ಅವರೇ ಹೇಳ್ತಾರೆ. ನಿಮ್ಗೆ ಓಟ್ ಹಾಕಿದಾರೆ, ನಿಮ್ಗೆ ಕಿವಿಗಡ್ಡೆ ಹಿಡಿದು ತೋರಿಸ್ತಾರೆ ಏನೇನು ಸಮಸ್ಯೆ ಇದಾವೆ ಅಂತೇಳಿ. ಇವರೊಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ, ನಮ್ಮ ಮೇಲೆ ಇವರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ, ಗುತ್ತಿಗೆದಾರ ಹತ್ರ ರೊಕ್ಕ ತಿಂದಿನ ಅಂತ ಹೇಳ್ತಾರೆ. ನಾನು ಯಾರಿಂದ ಕೂಡ ₹1 ತಿಂದಿಲ್ಲ, ಯಾರ್ದು 1 ಕಪ್ ಚಾ ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಯಾರು ಗುತ್ತಿಗೆದಾರರಿಗೆ ಪ್ರಮಾಣ ಮಾಡ್ರಿ ಅಂತ ಹೇಳ್ತಿರಲ್ಲಪ್ಪ. ನಾ ಕೇಳಕತ್ತೀನಿ, ಗುತ್ತಿಗೆದಾರ ಯಾಕೆ ಪ್ರಮಾಣ ಮಾಡ್ತಾರ? ನೀನೇ ಹೋಗಿ ಪ್ರಮಾಣ ಮಾಡು. ಐನ್ ಗುಡಿಯ ನಿಂತ್ಕೊಂಡು ತೋರಿಸ್ಕೊಂಡು ದೇವ್ರ ಕಡೆ ನೀನೇ ಪ್ರಮಾಣ ಮಾಡು, ನಾನು ಯಾವ ಗುತ್ತಿಗೆದಾರಿಂದ ₹10 ತಗೊಂಡಿಲ್ಲ ಅಂತೇಳಿ. ಅವ್ರನ್ನ ಯಾಕೆ ಪ್ರಮಾಣ ಮಾಡ್ತಾರೆ? ಮೊದಲು ನೀ ಪ್ರಮಾಣ ಮಾಡಪ್ಪ. ಇವರಿಗೆ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ರೈತರ ಬಗ್ಗೆ ಚಿಂತನೆ ಇಲ್ಲ. ಇವ್ರು ಹೇಳ್ತಾರೆ, ನಾನು ರೈತರಿಗೆ ಹೆಂಗೆ ಸಹಕಾರ ಕೊಡ್ಬೇಕಂತ ಗೊತ್ತಿದೆ ಅಂತ ಹೇಳ್ತಾರೆ. ಮಾತಾಡಿದಾರೆ ಒಂದು ಇದರಲ್ಲಿ. ನಾನು ಹೇಳಕ್ ಬಯಸ್ತೇನೆ, ಮನೆತನಕ ರೈತರು ನೀನು ಮನೆಗೆ ಹೋದ್ರೆ ದನಗಳಿಗೆ ಕುಡಿಯಕ್ಕೆ ನೀರಿಲ್ಲ, ನಮ್ಮ ಬಾವಿಗಳು ಬೋರ್ಗಳು ಎಲ್ಲ ಬತ್ತಿದ್ದಾವೆ. ದಯವಿಟ್ಟು ನೀವು KB ಚಾನಲ್ ಅಧಿಕಾರಿಗೆ ಹೇಳಿ ನಮ್ಮ ಕೆರೆಗಳಿಗೆ ನೀರು ಬಿಡಿಸ್ರಿ ಅಂತೇಳಿ. ಇಂಗಳಿಗೇರಿ, ಅಡವಿ ಹುಡುಗಾಳ, ಅಡವಿ ಸೋಮನಾಳ ಎಲ್ಲ ಹಳ್ಳಿಯ ರೈತರು ಮನೆಗೆ ಹೋದ್ರೆ ಇವ್ರೇನು ಹೇಳ್ತಾ ಇದ್ದಾರೆ, ಕುಡಿಯಕ ನೀರಿಲ್ಲ, ಎಲ್ಲಿ ಬಿಡೋಕ್ಕಾಗತ್ತೆ ಅಂತ. ನೋಡ್ರಿ ಸರ, ನಮ್ಮ ಕಬ್ಬು ಒಳಗತ್ತ, ದಯವಿಟ್ಟು ಹೇಳ್ರಿ ಅಂತ ಹೇಳಿದ್ರೆ, ಕಬ್ಬ ನನ್ನ ಕೇಳಿ ಕಬ್ಬು ಹಾಕಿರ ಅಂತ ಕೇಳಿದಾರೆ. ಆಯ್ತಪ್ಪ, ನಿನ್ ಕೇಳಿದ್ರು ಕಬ್ಬು ಹಾಕಿಲ್ಲ, ಮತ್ತೆ ನೀನು ರೈತರ ಕೇಳಿ ಚುನಾವಣೆ ನಿಂತಿದ್ದೆ? ರೈತರ ಕೇಳಿ ನಿಂತೇನು? ಚುನಾವಣೆ ಇಲ್ಲಲ್ಲ. ಅದಕ್ಕೆ ನಾನು ಹೇಳಕ್ ಬಯಸ್ತೇನೆ, ಈ ರೀತಿ ಉಡಾಪೆ ಉತ್ತರ ಕೊಡೋದು ಸರಿಗಲ್ಲ. ಮತ್ತೆ ಇವ್ರು ಹೇಳ್ತಾರೆ, ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಟಿದ್ದೀನಿ ರೈತರಿಗೆ. ರೈತರು ಏನಪ್ಪಾ ಅಂತಂದ್ರೆ RR ನಂಬರ್ ಇಲ್ಲದೆ ಇವರೆಲ್ಲ ಮೋಟ್ರ್ಗಳು ಹೊಡ್ಕೊಳಕತ್ತಿದ್ದಾರೆ, ಆಮೇಲೆ ಕೆರೆ ನೀರು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ರೈತರು ಈ ದೇಶಕ್ಕೆ ಅನ್ನ ನೀಡೋರು ನಾವು.
ನಾವು ಕೆರೆಗೆ ನೀರು ಬಿಟ್ಟು ಎಲ್ಲ ಬಿಟ್ಟು ನಮ್ಮ ಹೊಟ್ಟೆ ತುಂಬಿಸೋಕತ್ತಿಲ್ಲ. ದೇಶದ ಹಸಿದ ಹೊಟ್ಟೆಗೆ ತುತ್ತು ಅನ್ನ ಹಾಕಕ್ಕೆ ರೈತ ಬಡದಾಡ್ತಾ ಇರ್ತಾನೆ. ನಿಮ್ಗೆ ಎಲ್ಲಾರ ಕಾನೂನು ಆಯ್ತಾ? ಅವ್ರು ಹೇಳ್ತಾರೆ ಕಾನೂನು ಐತೇನ್ರಿ, ಕೆರೆ ನೀರು ತಗೋಬಾರ್ದು ಅಂತ ಹೇಳ್ರಿ, ಕಾನೂನು ಆಯ್ತಾ? ಹೇಳ ನೋಡೋಣ. ಅವ್ರು ಹೇಳ್ತಾರೆ ಡೋಣಿ ನೀರನ್ನ ಬಳಸ್ಕೋತಾರ, ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಟಿದ್ದೀನಿ, ಇನ್ನು ಎಲ್ಲ ಕೆರೆಗಳದು ರೈತರು ಮೋಟ್ರ್ ಕಟ್ ಮಾಡ್ತಾನ. ನಾ ಹೇಳ್ತೀನಿ ನಿಮ್ಮ ತಾಕತ್ತಿದ್ರೆ ಕಟ್ ಮಾಡಿ ನೋಡೋಣ, ಕಟ್ ಮಾಡ್ರಪ್ಪ ನೋಡೋಣ, ನೀವು ತಾಕತ್ತಿದ್ರೆ ಐತೆ ತಾಕತ್ತು ಕಟ್ ಮಾಡೋದು ಮಾಡಂತೇಳಿ ಇವ್ರು ನೋಡೋಣ. ಕರ್ನಾಟಕ ರಾಜ್ಯ ರೈತ ಸಂಘ ಕೈ ಕಟ್ಕೊಂಡು ಕೂತ್ಕೊಂಡಕ್ಕ ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದನ್ನ ಕಲಿಬೇಕು ರೈತರಿಗೆ. ಇವ್ರಿಗೆ ಯಾವ ರೈತರ ಬಗ್ಗೆ ಏನೂ ಕಾಳಜಿ ಇಲ್ಲ. ಅಲ್ಲಿ ರೈತರು 2019ರಿಂದ ಇನ್ಶೂರೆನ್ಸ್ ಕಟ್ಕೊತ ಬರ್ತಾ ಇದ್ದಾರೆ, ₹1 ಕೂಡ ಪರಿಹಾರ ಬಂದಿಲ್ಲ. ಅದರಲ್ಲಿ ಮೋಸ. ಇವ್ರು ಹೇಳ್ತಾ ಇದ್ದಾರೆ ಆಧಾರ ಕೊಡಬೇಕು ಅಂತ ಹೇಳ್ತಾರೆ ಕುಡಿ ನೀರಿನ ಸಂಬಂಧಪಟ್ಟಂತೆ. ನಾ ಹೇಳಕ್ ಬಯಸ್ತೀನಿ, ನೀವು ಮುಖ್ಯ ಮಲ್ಟಿ ವಿಲೇಜ್ ಸ್ಕೀಮ್ ಇದೆಯಲ್ಲ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? ಸುಮಾರು 5 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡಿದ್ರಿ ಆ ಪ್ರಾಜೆಕ್ಟ್ ಮಾಡೋಕ್ಕೆ. ಅದು ನಿಮ್ಮ ಹಿಂದಿನ ಕಾಲದಲ್ಲಿ ನಿಮ್ಮ ಅವಧಿಯಲ್ಲಿ ಆಗಿದೆ. ಅದು ನಂತರ ಅದಕ್ಕೆ ನೀವು ಪ್ರತಿ ವರ್ಷ ಮೇಂಟೆನೆನ್ಸ್ ಅಂತೇಳಿ ಇಲ್ಲಿವರೆಗೆ ಎಷ್ಟು ರೊಕ್ಕ ಖರ್ಚು ಮಾಡಿದ್ರಿ? ಸ್ವಲ್ಪ ಶ್ವೇತಪತ್ರ ಹೊಡೆಸ್ರಿ ನೋಡೋಣ, ಜನರ ಮುಂದೆ ಇಡ್ರಿ. ಅದನ್ನ ಮುದ್ದೇಬಿಳದಲ್ಲಿ ಒಟ್ಟು ಎಷ್ಟು ಮಲ್ಟಿ ವಿಲೇಜ್ ಸ್ಕೀಮ್ಗಳಿದಾವಲ್ಲ, ಅವೆಲ್ಲ ಸ್ಕೀಮ್ಗಳಿಗೋಸ್ಕರ ಪ್ರತಿ ವರ್ಷ ಎಷ್ಟು ದುಡ್ಡು ಖರ್ಚು ಮಾಡಕತ್ತೀರಿ ಅಂತ ಶ್ವೇತಪತ್ರ ಹೊಡೆಸಿ. ಇವರು ಹೊಡ್ಸಕ್ಕೆ ರೆಡಿ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರ, ಈ ಪುಣ್ಯಾತ್ಮ ಆ ಟೆಂಡರ್ ತಗೊಂಡು ಯಾವ ಮುಖ್ಯ ಟೆಂಡರ್ ಆಗಿದಲ್ಲ ಆ ಟೆಂಡರ್ ತಗೊಂಡು ತನ್ನ ಸಂಬಂಧಿಕರಿಗೆ ಕೊಡಿಸಿದ. ಸಂಬಂಧಿಕ ಕೊಡಿಸಿ ಏನು ಕೆಲಸ ಮಾಡಿಲ್ಲ. ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ ಹೇಳಂತೇಳಿ ನೋಡೋಣ, ಯಾವ ಹಳ್ಳಿಗೆ ಅಡ್ಡಾಡ್ಲಿ ನೋಡೋಣ. ನಾ ಸುಳ್ಳು ಆರೋಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಆಧಾರ ರೈತ ನೀನು ಹೋಗಿ ಹಳ್ಳಿಗಳಿಗೆ ಕೇಳಿ ಯಾವ ಹಳ್ಳಿಗೆ ನೀರು ಬಂದ ಅಂತ ಕೇಳು, ಜನನ ಉತ್ತರ ಕೊಡ್ತಾರೆ ನಿನ್ಗೆ. ಯಾವ ಹಳ್ಳಿಗಳಿಗೆ ನೀರು ಬಂದಿಲ್ಲ, ಯಾವುದೇ ಓವರ್ ಹೆಡ್ ಟ್ಯಾಂಕಿ ಕೂಡ ನೀರು ಏರಿಲ್ಲ, ಎಲ್ಲ ಬೋಗಸ್ ಬಿಲ್ ತೆಗೆದಿದ್ದಾರೆ. ನಾನು ನಿನಗೆ ಸಾಕ್ಷಿ ಸಮೇತ ಇಡ್ತೀನಿ. ನೀ ಯಾರಿಗೆ ಟೆಂಡರ್ ಕೊಟ್ಟಿ ಅಂತ, ಅದನ್ನ ಯಾರು ಸಬ್ ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಿ ಅಂತ ಕೂಡ ಗೊತ್ತಿದೆ. ಎಲ್ಲ ಸಂಬಂಧಿಕರು ಕೊಟ್ಟಿದ್ರಿ. ಇವತ್ತು ಬಸರು ಕೂಡ ಯಾರಿಗೆ ಕೊಟ್ಟಿದ್ರಿ? ನಿಮ್ಮ ಸಂಬಂಧಿಕರು ಕೊಟ್ಟಿದ್ರಿ. ಅದ್ರ ಜೊತೆಗೆ ಇಡೀ ತಾಲೂಕಿನಲ್ಲಿ ಏನೇನು ವರ್ಕ್ ನಡೆದವಲ್ಲ, ಯಾರಾದ್ರೂ ಒಬ್ರು ಗುತ್ತಿಗೆ ಹಾಕೊಂಡ್ರ ಬೆದರಿಸಿ ನಿಮ್ಮ ಸಂಬಂಧಿಕರೇ ಮಾಡಕತ್ತಿದ್ದಾರೆ. ಈಗ ನಿಮ್ಮದು ಇಲ್ಲಿ ಮುದ್ನಾಳ ಕೆರೆ ಇದೆ, ಯಾವುದು ಇದರಲ್ಲಿ ಮೈನರ್ ಇರಿಗೇಷನ್ ಅಂತ ಕಾಣುತ್ತಿಲ್ಲ, ಆ ವಾಲ್ವ್ ಅನ್ನೋದು ಹೆಸರಲ್ಲಿ ಅದನ್ನ ಯಾರು ಮಾಡಕತ್ತಿದ್ರಪ್ಪ? ಸೊ ಬಾಯಿ ಬಿಟ್ಟು ಹೇಳಿ ನೋಡೋಣ. ನನಗೆ ಗುತ್ತಿಗೆದಾರ ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತೀರಲ್ಲ, ಒಂದು ಕೆಲಸ ಮಾಡ್ರಿ, ಎಷ್ಟರ ಕೆಲಸಗಳನ್ನ ನೀವು ಈ ಮುದ್ದೇಬಿಳ ತಾಲೂಕಿನ ಯುವಕರಿಗೆ ನೀವು ಗುತ್ತಿಗೆದಾರ ಕೊಟ್ಟಿದ್ರಿ ಹೇಳ್ರಿ ನೋಡೋಣ. ಇವತ್ತು ಒಟ್ಟು ಎಷ್ಟು ವರ್ಕ್ ಬಂದವಲ್ಲ, ಈ ವರ್ಕ್ನಲ್ಲಿ ಯಾರ್ಯಾರಿಗೆ ಟೆಂಡರ್ ಆಗಿದೆ ಅಂತ ಒಂದು ಶ್ವೇತಪತ್ರ ಹೊಡೆಸ್ರಿ ನೋಡೋಣ. 190% ಕೆಲಸಗಳನ್ನ ನಿಮ್ಮ ಸಂಬಂಧಿಕರೇ ಮಾಡಕತ್ತಿದ್ದಾರೆ. ನೀವು ಗುತ್ತಿಗೆದಾರ ಮೇಲೆ ಮತ್ತೆ ಆರೋಪ ಮಾಡ್ತೀರಿ. ಇದು ಸರಿಯಲ್ಲ. ಇನ್ನು ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕು. ನಾವು ಮಾಲಕರಿದ್ದೀವಿ. ನೀವು ಕೇಳ್ತಾ ಅವ್ರೇನು MLA ನಾ MP ನಾ ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮನ್ನು ಮಾಡಿದ ಮಾಲಕರು ನಾವು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಲಕರು ನಾವು. ನಿಮಗೆ ಕೇಳೋ ಹಕ್ಕೈತಿ ನಮ್ಗೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಹೋರಾಟ ಮಾಡೋ ಹಕ್ಕೈತಿ. ಅನುಚ್ಛೇದ 19(1)(a), ಅನುಚ್ಛೇದ 19(1)(b), ಅನುಚ್ಛೇದ 19(1)(c). ಸ್ವಲ್ಪ ಓದ್ಕೊಂಡು ಸ್ವಲ್ಪ ಏನಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಪ್ರೋಟೋಕಾಲ್ ಗೊತ್ತೈತೇನೋ ಅಂತ ಅಧಿಕಾರಿಗಳು ಕೇಳ್ತಾರೆ. ಆಯ್ತಪ್ಪ, ರೈತ ಹೋರಾಟದಲ್ಲಿ ಅಧಿಕಾರಿಗಳು ಹೋಗ್ಬಾರ್ದು, ತಹಸೀಲ್ದಾರ್ ಒಬ್ಬರೇ ಹೋಗ್ಬೇಕಂತೇಳಿ ಏನಾರ ಸರ್ಕಾರ ಆದೇಶ ಐತಾ? ಪ್ರೋಟೋಕಾಲ್ ಇದ್ರೆ ತೋರಿಸು, ಜನರ ಮುಂದೆ ಇಡು.
ಸುಮ್ಮನೆ ಏನೋ ಮಾತಾಡೋದು. ಇವರಿಗೆ ನಾಲಿಗೆಗೆ ಮತ್ತು ಮೆದುಳಿಗೆ ಲಿಂಕೇ ಇಲ್ಲ. ಏನಾರ ಮಾತಾಡೋದು, ಒಟ್ಟು ಏನು ಕೇಳಿದ್ರು ಉಡಾಪ ಉತ್ತರ ಕೊಡೋದು. ಅಧಿಕಾರಿಗಳು ಹೇಳ್ತಾರೆ ಏನಂತ, ನಿಮ್ಮಂಥ ಸೋಮಾರಿ ಅಧಿಕಾರಿಗಳಿಂದ ನನ್ನ ಹೆಸರು ಕಡೆ. ಸೋಮಾರಿ ಅಧಿಕಾರಿ ಯಾಕೆ ಇಟ್ಕೊಂಡು ಇಲ್ಲಿ ತೆಗಿಬೇಕಾಗಿತ್ತು ಸೋಮಾರಿ ಅಧಿಕಾರಿಗಳನ್ನ? ಇವತ್ತು ಏನಾಗಿದೆ, ತಾಲೂಕಿನಲ್ಲಿ ಬರೇ ಹಪ್ತ ವಸೂಲಿ ಮಾಡಿ ಕೊಡೋ ಅಧಿಕಾರಿಗಳು ಬೇಕು. ಅಂತಹ ಅಧಿಕಾರಿಗಳ ಮೇಲೆ ಪ್ರೀತಿ ಜಾಸ್ತಿ. ಇದು ನಾನು ಮಾತಾಡ್ತಾ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ. ಇವತ್ತು ನೀವು ಏನೇನು ಮಾಡಿದ್ರೆ ಗೊತ್ತಿಲ್ಲ ತಿಳ್ಕೊಂಡಿದ್ರ? ಬೆಕ್ಕು ಕಣ್ಮುಚ್ಚಿ ಕುಂತ್ರೆ ಹಾಲು ಕುಡಿದ್ರೆ ಗೊತ್ತಾಗಲ್ಲ ತಿಳ್ಕೊಂಡಿದ್ರ? ಈ ತಾಲೂಕಿನ ಜನ ಮತದಾರರು ಮಾತಾಡ್ತಾ ಇದ್ದಾರೆ. ಸಾಬೂನ್ ಫ್ಯಾಕ್ಟರಿಯಲ್ಲಿ ಯಾರನ್ನ ಇಟ್ಟಿದ್ದೀರಿ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಏನು ಇಲಾಖೆಯಲ್ಲಿ ಯಾರನ್ನ ನೇಮಕ ಮಾಡಿದ್ರಿ? ಗುತ್ತಿಗೆದಾರರಿಗೆ ಮತ್ತು ಇವರಿಗೆಲ್ಲ ಆಫೀಸಲ್ಲಿ ಹಪ್ತ ವಸೂಲಿ ಮಾಡಕ್ಕೆ ಯಾರನ್ನ ಇಟ್ಟಿದ್ರಿ? ಉಸುಗು ಹೊಡ್ಯಾಕ ಅದಕ್ಕೆ ಯಾರನ್ನ ಇಟ್ಟಿದ್ರಿ? ಗೊತ್ತಿಲ್ಲ ಈ ತಾಲೂಕಿನಾಗ ಯಾರಿಗೆ. ಇದು ನಾನು ಹೇಳ್ತಾ ಇಲ್ಲ, ಜನ ಮಾತಾಡ್ತದ ನಾ ಹೇಳಕತ್ತಿದ್ದೀನಿ. ಜನರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರ? ಇವತ್ತು ಈ ತಾಲೂಕಿನ ಜನ ಮಾತಾಡಕತ್ತಿದ್ರು, ಅವ್ರ ಉತ್ತರ ಕೊಡ್ಲಿ. ನಾನು ಹೇಳಕ್ ಬಯಸ್ತೇನೆ, ಇವ್ರ ಮಾತು ಎತ್ತಿದ್ರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ. ನಾನು ಹೇಳಕತ್ತಿದ್ದೀನಿ, ನಿಮ್ಮ ಅವಧಿಯಲ್ಲಿ ಸರ್ಕಾರ ಯೋಜನೆ ಏನು ಬರ್ತಾವಲ್ಲ, ಇವರೆಲ್ಲ ಬರೀ ಮಂದಿ ಮಕ್ಕಳಿಗೆ ಕೊಡೋರು. ಗುತ್ತಿಗೆ ಕೆಲಸ ಬಂದರು ಅವರಿಗೆ. ನಾನು ಹೇಳಕತ್ತೀನಿ, ನಿಮ್ಮ ಮನೆ ಯಾರಿಗೆ ಕೊಡ್ಬೇಕ್ರಿ? ಆಶ್ರಯ ಯೋಜನೆ ಮನೆ ಯಾರಿಗೆ ಕೊಡ್ಬೇಕು? ಸರ್ಕಾರಿ ನೌಕರಿದಾಗ ಕೊಡಕ್ ಬರ್ತದನ್ರಿ? ಹೇಳಿ ನೋಡೋಣ. ಇವರು ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಜಾಬ್ ಮಾಡುವಂತ ವ್ಯಕ್ತಿಗಳಿಗೆ ಮನೆ ಕೊಡಕ್ ಬರುತ್ತಾ? ಇವರು ಆಶ್ರಯ ಯೋಜನೆಯಲ್ಲಿ ಅವ್ರ PA ಬಾಗೇವಾಡಿಗೆ ಮನೆ ಕೊಟ್ರ. ನಾಚಿಗೆ ಬರ್ಬೇಕು ಇವ್ರಿಗೆ. ಏನಾಗ ತಲೆಯಲ್ಲಿ ಬುದ್ಧಿ ಐತೆ ಇವ್ರಿಗೆ? ಇವರು ಆಶ್ರಯ ಕಮಿಟಿ ಅಧ್ಯಕ್ಷರಲ್ಲ. ಆ ದಾಖಲೆಗಳನ್ನ ನಾ ಬಿಡುಗಡೆ ಮಾಡ್ತೀನಿ. ಒಬ್ಬ ಬಾಗೇವಾಡಿಗೆ ಮನೆ ಕೊಟ್ಟಿದ್ದಾರೆ ಇವರು, ಆಶ್ರಯ ಮನೆ. ಅವ ಬಡವ, ಆ ಹಮಾಲ್ರ ಕಾಲೋನಿ ಅಂತ ಕರಿತೀವಲ್ಲ, ಅಲ್ಲಿ ಕೊಟ್ರೆ ಹಮಾಲ್ಗಿರಿ ಮಾಡ್ತಾನ. ಏನ್ರ ನಾಚಿಗೆ ಬರಲ್ಲ ಒಂದು ಸ್ವಲ್ಪ. ಬಡವರಿಗೆ ಸಿಗ್ಬೇಕಾದಂಥದ ಮನೆಗಳನ್ನ ತಿಂದು ನೀರು ಕುಡಿತೀರಲ್ಲ, ನಿಮ್ಗೆ ನಾಚಿಗೆ ಬರ್ಬೇಕು. ಅವ್ರು ಹೇಳಿದ್ದಾರೆ ಏನಂತ ಹೇಳಿ, ಆಧಾರ ರಹಿತ ಆಯ್ತಪ್ಪ, ಆಧಾರದ ಜೊತೆಗೇನೆ ನಾ ಮಾತಾಡ್ತೀನಂತ. ಅದಕ್ಕೆ ಒಂದಿನ ಇಲ್ಲೇ ಮುದ್ದೆ ಒಳದಾಗ ಎಲ್ಲರ ಒಂದು ಸಾರ್ವಜನಿಕ ಸಭೆ ಕರೆದ್ಬಿಡು, ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ. ನಾನು ಸಾಕ್ಷಿ ಸಮೇತ ನಿನ್ಗೆ ಆಧಾರ ಇಡ್ತೀನಪ್ಪ, ನೋಡ ನಾನು ಸರಿ ಅಂತಾರೋ ನಿನ್ ಸರಿ ಅಂತಾರೋ. ನಂದು ತಪ್ಪು ಅನ್ನೋದಾದ್ರೆ ನಾ ಇವತ್ತೇ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಿವೃತ್ತಿಯಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಇವತ್ತು ಸಂಘದಲ್ಲಿ ಆಗಲಿ ರಾಜಕಾರಣದಲ್ಲಿ ನಾವು ಬರೋದಿಲ್ಲ. ಒಂದ್ ವೇಳೆ ನಾ ಹೇಳಿದ ಸರಿ ಇತ್ತಪ್ಪ ಅಂತಂದ್ರೆ ನೀವು ರಾಜೀನಾಮೆ ಕೊಡ್ಬೇಕು. ನೀವೇನು ಬಾಗೇವಾಡಿ ಮನೆ ಕೊಟ್ಟಿರಿ ಅಂತಲ್ಲ, ನಾ ಹಾಕ್ಯಾರ ಅಂತ ಹೇಳಿದ್ರಿ. ಆಶ್ರಯದಲ್ಲಿ ಅವ್ರ ಮನೆ ಇದೆ, ಅದು ಇಲ್ಲ ಅಂತಾದ್ರೆ ನೀವು ರಾಜೀನಾಮೆ ಕೊಡ್ಬೇಕು. ಕರೆ ಇತ್ತಪ್ಪ ಅಂದ್ರೆ ನೀವು ರಾಜೀನಾಮೆ ಕೊಡ್ಬೇಕು. ನೀವೇನಲ್ರಿ ಅಧ್ಯಕ್ಷರು? ಏನ್ ಸರ್ಕಾರ ಯೋಜನೆ ಬರ್ತಾವ, ಕಾರ್ ಬರಲಿ ಏನೋ ಬಂದ್ರು ಅಲ್ಲೇ ಸುತ್ತಮುತ್ತ ನಮ್ಮ ಕೈಯಾಗ ಯಾರು ಕಚೇರಿ ಹಿಡ್ಕೊಂಡು ಅಡ್ಡಾಡ್ತಾರೋ ಅವ್ರಿಗೆ ಕೊಡೋದು. ಯಾಕೆ ದಿನ ಕಚೇರಿ ಹಿಡ್ಕೊಂಡು ಅಡ್ಡಾಡ್ಬೇಕಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ಯುವ ಶಕ್ತಿ ಜಾಗೃತರಾಗಿದ್ದಾರೆ, ಎಲ್ಲ ಗೊತ್ತಾಗಿದೆ. ಅಧಿಕಾರಿಗಳಲ್ಲ, ಮುಂದಿನ ದಿನಮಾನಗಳಲ್ಲಿ ನೀವೇನ ನಾಯಕ ಅಂತ ಅಡ್ಡಾಡಕತ್ತಿದ್ದೀರಲ್ಲ, ನಿಮ್ಮನ್ನ ಹಳ್ಳಿ ಒಳಗೆ ಒಂಟಗಾಲೆ ನಿಂದಿರಿಸಿ ನಿಮ್ಮ ಲೆಕ್ಕ ಕೇಳುವಂತ ಕಾಲ ಬರ್ತದ. ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿ ತೋರಿಸ್ತದ ಅನ್ನೋ ಮಾತನ್ನು ಹೇಳಕ್ ಬಯಸ್ತೀವಿ ನಾವು. ಯಾಕಂತಂದ್ರೆ ನಾವೆಲ್ಲ ಜಾಗೃತರಾಗಿದ್ದೀವಿ. ನೀವು 3 ವರ್ಷದಾಗ ಏನೇನು ಮಾಡಿದ್ರಪ್ಪ ಹೇಳಿ ನೋಡೋಣ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಂದಿದ್ರಿ ನಿಮ್ಮ ಅವಧಿಯಲ್ಲಿ ಯಾವ್ಯಾವ ಅಪ್ರೂವ್ ಮಾಡ್ಸ್ಕೊಂಡ್ಬಂದು ಟೆಂಡರ್ ಕರೆದು ಏನು ಕೆಲಸ ಮಾಡಿಸಿದ್ರಿ, ಯಾವ್ಯಾವ ಮಾಡಿದ್ರಿ ಅಂತೇಳಿ ಲಿಸ್ಟ್ ಸಮೇತ ಆಯಾ ಇಲಾಖೆವಾರ ಶ್ವೇತ ಪತ್ರ ಹೊಡಿಸ್ಬಿಡ್ರಿ. ಯಾವುದೂ ಇಲ್ಲ. ಇವತ್ತು ಯಾವ ಪುರುಷಾರ್ಥಕ್ಕಾಗಿ ಇವತ್ತು ನೀವು ರಾಮಲಿಂಗ ರೆಡ್ಡಿ ಸಾಹೇಬ್ ಕರ್ಕೊಂಡ್ ಬಂದ್ರಿ?
ನಾ ಕೇಳಕ್ ಬಯಸ್ತೀನಿ, ಯಾರೋ ಮಾಡಿದ ಕೆಲಸಕ್ಕೆ ನೀವು ಉದ್ಘಾಟನೆ ಮಾಡಕ್ ಬಂದಿದ್ದೀರಿ. ಹಿಂದಿನ ಸರ್ಕಾರ ಆದಂತ ಕೆಲಸ ಅದು, ನೀವು ಅದನ್ನು ಉದ್ಘಾಟನೆ ಮಾಡಕ್ ಬಂದಿದ್ರಿ. ಹೆಂಗಿದು ವಾಯು ವಿಹಾರಕ್ಕೆ ಬಂದಿರ್ತಾರ, ಪಿಕ್ನಿಕ್ ಬಂದಿದ್ರಿ. ಏನಾದ್ರೂ ₹1 ಕೊಡುಗೆ ಇದೆನಾ? ಪುಣ್ಯಾತ್ಮ, ಇಲ್ಲಿ ಕರ್ಕೊಂಬರೋಕ್ಕಿಂತ ಆ ನಾರಾಯಣಪುರ ಡ್ಯಾಮ್ ಇದೆಯಲ್ಲ, ಆ ಡ್ಯಾಮಿನ ಹಿನ್ನೀರಿನಿಂದ ಸುಮಾರು 10,000 ಎಕರೆ ಭೂಮಿ ಮುಳುಗಿದೆ, ಹೆಚ್ಚುವರಿಯಾಗಿ ರೈತರ ಭೂಮಿ. ಅವ್ರನ್ನ ಇಲ್ಲಿ ಕರ್ಕೊಂಬರೋಕ್ಕಿಂತ ಸ್ವಲ್ಪ ಹೊಳೆದಂಡಿ ಕರ್ಕೊಂಡು ಹೋಗಿದ್ದೆಪ್ಪ ಅಂದ್ರೆ ರೈತರಿಗೆ ನ್ಯಾಯ ಸಿಗ್ತದೆ. ಅದನ್ನು ಮಾಡಲ್ಲ. ಈ ಮುದ್ದೆಗಳಲ್ಲಿ ಅನೇಕ ಕೆರೆಗಳದಾವ, ಇನ್ನೂ ಕೆರೆಗಳ ತುಂಬಿಸ್ಬೇಕು. ಈಗಾಗಲೇ ಟೆಂಡರ್ ಕರೆದಿದೆ. ಮುದ್ನಾಳು ಮತ್ತು ಹಾಗರುಂಡ ಕೆರೆ ಟೆಂಡರ್ ಆಗಿದೆ. ಟೆಂಡರ್ ಆಗಿ 3 ವರ್ಷ ಆಯ್ತು. ಲ್ಯಾಂಡ್ ಅಕ್ವಿಸಿಷನ್ ಪ್ರಾರಂಭದಿಂದ ಹಂಗೆ ಬಿದ್ದ. ಅದನ್ನ ಯಾವ ಅಧಿಕಾರಿಗಳಾಗ್ಲಿ, ಯಾವ ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ SLOಗಳಾಗ್ಲಿ ಯಾರು ಅದ್ರ ಬಗ್ಗೆ ತಲೆ ಕೆಡಿಸೋಕತ್ತಿಲ್ಲ. ಆ ಕೆರೆಗಳನ್ನು ತುಂಬಿದ್ರಪ್ಪ ಅಂತಂದ್ರೆ ಸುಮಾರು 2,000 ಎಕರೆ ಭೂಮಿ ನೀರಾವರಿ ಆಗ್ತದೆ. ಅನೇಕ ರೈತರಿಗೆ ಕೆರೆಗೆ ಎಲ್ಲ ಬಾವಿಗಳಿಗೆ ಬೋರ್ಗಳಿಗೆ ನೀರು ಹಾಕ್ತದೆ. ಅಂತ ಕೆಲಸ ಮಾಡ್ರಿ. ಯಾವುದೂ ಇಲ್ಲ, ಸುಮ್ಮನೆ ಉಡಾಪೆ ಉತ್ತರ ಕೊಡೋದು. ಇವತ್ತು ಅನೇಕ ರೈತರು ಕರೆಂಟ್ ಇಲ್ಲ. ಇವತ್ತು ಎಲ್ಲ ರೈತರು ಅಳ್ತಾ ಇದ್ದಾರೆ. ನಾವೇ ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಬೆನ್ನ ಹತ್ತಿ ಏನಪ್ಪ ಅಂತ ಎಸ್ಟಿಮೇಟ್ ಮಾಡಿ ಕಳಿಸಿದೀವಿ. ಅಲ್ಲಿ ಲೈನ್ಗಳು ಸಪ್ರೇಟ್ ಫೀಲ್ಡರ್ ಮಾಡಕ್ಕೆ ಯಾವ ಲೈನ್ ಡಿವೈಡ್ ಮಾಡಕ್ಕೆ ಕಳಿಸಿದ್ವಿ. ಒಂದಿನ ಒಂದು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿ ಯಾಕೆ ಹಿಂಗೆ ಆಗತ್ತದಪ್ಪ ಏನು ಅಂತ ಕರೆದು ಮಾಡಲಿಲ್ಲ. ಒಂದಿನ ಆಗಿ ಅಧಿಕಾರಿಗಳ ಕರೆದು ಒಂದು ಮೀಟಿಂಗ್ ಮಾಡಲಿಲ್ಲ. ಇವ್ರು ಹೇಳ್ತಾ ಇದ್ದಾರೆ ನಾಗರಬಟ್ಟೆ ಏತ ನೀರು ಯಾಕೆ ನಿಂತಿದೆ, ಅವರೇ ಇದ್ರಲ್ರಿ ಕಾಂಟ್ರಾಕ್ಟರ್ ಅದಾರು. SM ಬಿರಾದಾರ ಯಾರು ಏನು ಕೇಳ್ತಾರೆ. SM ಹೌದಪ್ಪ, SM ಬಿರಾದಾರ ನನ್ನ ಮಾವ, ನನಗೆ ಹೇಳಿ ಕೊಟ್ಟು ಮಾವಪ್ಪ. ಅವ್ರ ಕೆಲಸ ಏನಿದೆ, ಗುತ್ತಿಗೆದಾರ ಕೆಲಸ ಏನಿದೆ? ಯಾವತ್ತೂ ಒಂದು ಟೆಂಡರ್ ಕರಿಬೇಕಪ್ಪ ಅಂತಂದ್ರೆ ಮೊದಲು 4-1, 6-1, 9-1 ಅವಾರ್ಡ್ ಕಾಪಿ ಮಾಡಿ ಟೆಂಡರ್ ಕರಿಬೇಕು. ಎಲ್ಲಾ ರಾಜ್ಯದಲ್ಲಿ ಸಿಸ್ಟಮ್ ಹಿಂಗೆ ಇದೆ. ಆದ್ರೆ ಕರ್ನಾಟಕದಲ್ಲಿ ನೀವೇನ್ ಮಾಡ್ತೀರಿ, ಯಾವುದು 4-1 ಮಾಡಲ್ಲ, 6-1 ಏನೋ 9-1 ಇಲ್ಲ, ಅವಾರ್ಡ್ ಇಲ್ಲ, ಸುಮ್ಮನೆ ಟೆಂಡರ್ ಕರೆದು ಕರೆದಕ್ಕಿರ ರೈತರಿಗೆ ಏನದೆ ಆಮೇಲೆ ಇಲ್ಲಪ್ಪ ಮಾಡಿಕೊಡ್ತೀವಿ ಅಂತೇಳಿ ಕಾಂಟ್ರಾಕ್ಟರ್ ಅಡ್ಡಾಡ್ಬೇಕು. ನಾ ಹೇಳಕತ್ತಿದ್ದು ಯಾವತ್ತು ನೀವು ಯಾಕೆ ನಿಂತಿದೆ ಟೆಂಡರ್ ಕೆಲಸ, ಯಾಕೆ ನಿಂತದ ಕೆಲಸ, ಕಾಲುವೆ ಕೆಲಸ ನಿಂತು 3 ವರ್ಷ ಆಯ್ತು. ನೀವು ಜಸ್ಟ್ ನೀವು MLA ಆಗಕ್ಕೆ ನಿಂತದು. ನಿಮ್ ಕೆಲಸ ಏನಿದೆ, ಯಾಕೆ ನಿಂತಿದೆಪ್ಪ ಕಾಲುವೆ ರೈತರು ನಿನ್ನ ರೊಕ್ಕ ಕೊಟ್ಟು ಕೆಲಸ ಮಾಡಂತ ಹೇಳಿಲ್ಲ. ಅವ್ರೇನ್ ಹೇಳಕತ್ತಿದ್ದಾರೆ, ನಮ್ಗೆ ಅವಾರ್ಡ್ ಕಾಪಿ ಮಾಡಿಕೊಡ್ರಿ, ಯಾಕಂದ್ರೆ ನಿಮ್ಮಿಂದ ಆಫೀಸಿಗೆ ನಾವು ಅಡ್ಡಾಡಕ್ ಆಗಲ್ಲ, ಅಲ್ಲಿ SLO ಆಫೀಸಿಗೆ. ಯಾಕಂದ್ರೆ ಸುಮಾರು 10 ವರ್ಷದಿಂದ ಅಡ್ಡಾಡಕತ್ತಿದ್ದಾರೆ. ಇನ್ನೂ ಇವತ್ತು ಯಾವ ಕಾಲುವೆ ಐತಿಲ್ಲ, 2003 ಆದಂತ ಕಾಲುವೆಗೆ ಇನ್ನೂ ಅವ್ರಿಗೆ ಅವಾರ್ಡ್ ಆಗಿಲ್ಲ. ನಾ ಕೊಡ್ತೀನಿ ನಿಮ್ಗೆ ಸಾಕ್ಷಿ. ಒಂದು ದಿನಾರ ಕರ್ಕೊಂಡು 8 ಮಂದಿ ರೈತರಿದ್ದೀರಪ್ಪ, ಯಾರಿಗೆ ಅವಾರ್ಡ್ ಆಗಿಲ್ಲ, ಏನು ಸಮಸ್ಯೆ ಆಗಿದೆ ಬರ್ರಿ, ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡಿ ವಿಚಾರ ಮಾಡೋದಿಲ್ಲ. ಯಾವತ್ತು ಒಂದಿನ ಮೀಟಿಂಗ್ ಮಾಡಿದ್ರೆ ಹೇಳ್ರಿ ತೋರಿಸಂತೇಳಿ. ನಾನು ಯಾವುದೂ ಇಲ್ಲ. ಮಾಡ್ಬೇಕಾಗಿತ್ತಿಲ್ಲ, ಅವರು ಬಗೆಹರಿಸ್ಬೇಕಾಗಿತ್ತಿಲ್ಲ. ನಾ ಹೇಳಕತ್ತಿದ್ದೀನಿ, ನೀವು ಅಧಿಕಾರಿಗಳು ಅವ್ರಿಗೆ ಅವಾರ್ಡ್ ಕಾಪಿ ಮಾಡಿ ಕೊಟ್ರೆ ಅಲ್ಲಿ ಯಾವುದೋ ಹಕ್ಕಿರಲ್ಲ. ಅವಾರ್ಡ್ ಆದ್ಮೇಲೆ ಮುಗಿತಲ್ಲ, ರೈತರದ್ದು ಯಾವುದೋ ಹಕ್ಕಿಲ್ಲ. ಅವಾಗ ನೀವು ಅಧಿಕಾರಿಗಳು ಅವಾರ್ಡ್ ಕಾಪಿ ಮಾಡಿಕೊಟ್ಟು ಲೈನ್ ಔಟ್ ಮಾಡಿಕೊಟ್ರಿಪ್ಪ ಅಂತಂದ್ರೆ ಗುತ್ತಿಗೆದಾರ ಕೆಲಸ ಮಾಡ್ತಾರ. ಅದನ್ನ ಬಿಟ್ಟು ಸುಮ್ಮನೆ ಏನೋ ಒಂದು ಉತ್ತರ ಕೊಡೋದು. ಏನು ಕಾಂಟ್ರಾಕ್ಟರ್ ಅವಾರ್ಡ್ ಮಾಡ್ತಾನ? ಈಗಾಗಲೇ ನಾವು ಅನೇಕ ಸಲ ಅಧಿಕಾರಿಗಳು ಮಾತನಾಡಿದ್ದೇವೆ. ನಮ್ಮ 3 ತಿಂಗಳು ಟೈಮ್ ಕೊಟ್ಟಿದ್ರೆ ನಾಗರಬಟ್ಟು ಈ ಸುಮಾರು 35 ಜನ ರೈತರು ಅವಾರ್ಡ್ ಕನ್ಸಲ್ಟ್ ಅವಾರ್ಡಿಗೆ ಒತ್ತು ಕೊಟ್ಟಿದ್ರೆ ಹಾಳಾಗಿ ಹೋಗ್ರಪ್ಪ, ಕನ್ಸಲ್ಟ್ ಅವಾರ್ಡ್ ಮಾಡಿಕೊಡ್ರಿ, ಕಡೆಗೆ ನಾವು ನೀರು ಬಂದ್ರೆ ಹೊಲಕ್ಕೆ ಏನಾರ ಬೆಳ್ಕೋತಾರ ಕುಂದಿರ್ತೀವಿ ಅಂತೇಳಿ ನೀವು ಎಟ್ಟರ ಕೊಡ್ರಿ, ಹಾಳಾಗಿ ಹೋಗ್ರಿ ಅಂತ ಹೇಳ್ಕಿರಿ. ನೀವು ಹೇಗೆ ಕೊಟ್ಟೋದಕ್ಕೆ ಒಪ್ಕೊಂಡ್ರ, ನೀವೇನು 25 ಲಕ್ಷ 30 ಲಕ್ಷ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ಒಪ್ಕೊಂಡು 35 ಜನ ಈಗಾಗಲೇ ಸಹಿ ಮಾಡಿ ಕೊಟ್ಟಿದಾರ. ಈಗಾಗಲೇ ನಾವು ಕಳಿಸಿದ್ವಿ. ಅದನ್ನ ಹೊಳೆ ರಿವರ್ಸ್ ಹಾಕಿದಾರೆ. ಏನಾದ್ರು ಒಟ್ಟು ಒಮ್ಮೆ ಕಳಿಸ್ಬೇಕಂತ ಏನಾರ ಕಾನೂನು ಆಯ್ತಾ? ಅವಾರ್ಡ್ ಮಾಡ್ಬೇಕಪ್ಪ ಅಂದ್ರೆ ನಾಗರಬಟ್ಟೆ ಎತ್ತಿರೋ 8 ಮಂದಿ ರೈತರು ಹೊಲಗಳಿಗೆ ಒಟ್ಟರು ಒಮ್ಮೆ ಕೊಡಬೇಕು ಅಂತ ಏನಾರ ಕಾನೂನು ಇದ್ರೆ ಹೇಳ. ಏನು ಸರ್ಕಾರದ ಆದೇಶ ಆಗೈತಾ? ಏನು ಇಲಾಖೆಯವರ ಆದೇಶ ಆಗೈತಾ? ಏನೂ ಇಲ್ಲ.
ಸುಮ್ಮನೆ ಕಾಲಹರಣ ಮಾಡೋದು. ಅದಕ್ಕೆ ನಾ ಹೇಳಕತ್ತಿದ್ದೀನಿ, ಇಂಥವೆಲ್ಲ ಉಡಾಕ ಉತ್ತರ ಕೊಟ್ಟದ್ ಬಿಟ್ಟು ಇನ್ನು ನಿಮ್ದು 1.5 ವರ್ಷ ಟೈಮ್ ಇದೆ, ಇನ್ನು 1.5 ವರ್ಷ ಇರ್ಬೋದು ನಿಮ್ದು ಅಟ್ಟೆ ಅವಧಿ. ಇನ್ನು ಮುಂದಾದರೂ ರೈತರ ಪರವಾಗಿ ಕೆಲಸ ಮಾಡೋದನ್ನು ಕಲೀರಿ. ಇವತ್ತು ನಾವು ರೈತರ ಪರವಾಗಿ ಯಾಕೆ ಹೋರಾಟ ಮಾಡಕತ್ತಿದ್ದೀವಪ್ಪ ಅಂತಂದ್ರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ರಾತ್ರಿ 1 ತನಕ ಹಳ್ಳಿ ಅಡ್ಡಾಡಿ ಎಲ್ಲರೂ ಕೈಕಾಲು ಹಿಡ್ಕೊಂಡು, ನೋಡಪ್ಪ ಇದೊಂದು ಸತಿ ಇವ್ರಿಗೆ ಓಟ್ ಹಾಕ್ರಿ ಅಂತೇಳಿ ಓಟ್ ಹಾಕ್ಸಿದಕ್ಕೆ ಆ ಪಾಪಕ್ಕಾದ್ರೂ ಇವತ್ತು ನಾವು ಜನರ ಸೇವೆ ಮಾಡ್ಬೇಕಾಗಿತ್ತು ಹಳ್ಳಿ ಒಳಗೆ. ಇಲ್ಲಕಂದ್ರೆ ಜನರ ಪಾಪ ನನಗೆ ಹತ್ತದ. ಆ ಪಾಪದಿಂದ ಋಣಮುಕ್ತ ಆಗೋಸ್ಕರ ಇವತ್ತು ನಾನು ಹಳ್ಳಿಯಾಗ ಅಡ್ಡಾಡಿ ರೈತರ ಸಮಸ್ಯೆ ಏನಿದಾವೆ ಅವೆಲ್ಲ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಹೋರಾಟದ ಮುಖಾಂತರ ಮಾಡಕತ್ತಿದ್ವಿ. ನಮ್ಗೆ ಗೊತ್ತು ಯಾವ್ಯಾವ ಅಧಿಕಾರಿಗಳು ನಾಳೆ ನಮ್ಮ ಹೋರಾಟಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕಂತ ಗೊತ್ತಿದೆ. ಲೀಗಲ್ ಆಗೇ ಮಾಡ್ತೀವಿ ನಾವು. ನಾನು ಪೆನ್ನು ಪೇಪರ್ ತಗೊಂಡು ನಿಂತ್ಕೊಂಡ್ರೆ ಯಾವ ಅಧಿಕಾರಿಗಳು ಕೆಲಸ ಮಾಡಕ್ಕಾಗಲ್ಲ. ನಾ ಇನ್ನಾಕಾದ್ರೂ ಯಾವ ಅಧಿಕಾರಿಗಳ ಮೇಲೆ ನಾ ಎನ್ಕ್ವೈರಿ ಲೆಟರ್ ಬರೆದಿಲ್ಲ. ನನಗೆ ಗೊತ್ತೈತಿ ನೀವು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಮಾಡಕತ್ತಿದ್ರಿ ಏನೇನೇನು ಎಲ್ಲ ಗೊತ್ತು, ನನಗೆ ಇಂಚು ಗೊತ್ತಿದೆ. ನನಗೆ ನಾನು ಪೆನ್ನು ಪೇಪರ್ ತಗೊಂಡು ನಿಂತ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಅದಕ್ಕೆ ನಾ ಅಧಿಕಾರಿಗಳು ಹೇಳ್ತೇನೆ, ಈ ಜನಪ್ರತಿನಿಧಿಗಳ ಕೈಯಲ್ಲಿ ನೀವು ಹಪ್ತಾ ವಸೂಲಿ ಮಾಡೋರು ಆಗ್ಬೇಡ್ರಿ. ನಾ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಇವತ್ತು ಇಲ್ಲೆಲ್ಲ ಮುಂದೊಂದು ದಿನ ಕೆಲಸ, ಇಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಮುಂದೆ ಕೆಲಸ ಮಾಡೋದು. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ. ಇಂಥ ಜನಪ್ರತಿನಿಧಿಗಳಿಗೆ ನೀವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ರೈತರ ಪರವಾಗಿ ಬಡವರ ಪರವಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಧಿಕಾರಿಗಳ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತೇಳಿ ಸರ್ವೆ ಇದೆ, ಯಾವ್ಯಾವ ಊರು ಎಟ್ಟೆಟ್ ಅಂತೇಳಿ ಇದನ್ನು ಪ್ರತಿಯೊಂದು ಕಾಪಿನೂ ನಾನು ನಿಮ್ಗೆ ಕೊಡ್ತೀನಿ. ಇವ್ರು ತೋರಿಸಿದ್ದು ಏನಪ್ಪ ಅಂತಂದ್ರೆ, FRL ಸರ್ವೆ ಆಧಾರದ ಮೇಲೆ ಕ್ಷೇತ್ರ ನಿರ್ಧರಿಸಲಾಗಿದೆ ಅಂತ. FRL ಮೇಲೆ ಮಾಡಿದ್ರೆ ಈಗ ಆಲ್ರೆಡಿ ಮಣ್ಣು ತುಂಬ್ಯಾರ, ಡ್ಯಾಮ್ ಮೇಲೆ ಮಣ್ಣು ತುಂಬ FRL ಅಪ್ಪ ಅಂತಂದ್ರೆ ಅದು ತಪ್ಪಾಗುತ್ತದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವೇನು 1200 ಎಕರೆ ತೋರಿಸಿದರೆ ಇದು ಬಹುಶಃ ಶಾಸಕರಿಗೆ ಗೊತ್ತಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಅವ್ರು ಏನು ತಿಳಿನೇ ಕಳಿಸೋದು, ಅವರು ಸುಮ್ಮ ಪಗಾರ ತಗೊಳ್ಳೋದು, ಉಂಡು ಬೆಂಗಳೂರಿನಾಗ ಮಕ್ಕಳು, ಇಷ್ಟೇ ಇವ್ರ ಕೆಲಸ. 1200 ಎಕರೆ ತೋರಿಸಿದರೆ ಇವರು ಭೂಮಿ ಮುಳುಗಡೆ ಆಗಿದೆ ಅಂತ ಮುದ್ದೆ ಬೆಳದು. ನಾ ಹೇಳಕ್ ಬಯಸ್ತೇನೆ, ಒಟ್ಟು ನಾರಾಯಣಪುರ ಹಿನ್ನೀರಿನಿಂದ ಸುಮಾರು 8 ರಿಂದ 10 ಸಾವಿರ ಎಕರೆ ಭೂಮಿ ಮುಳುಗಿದೆ. ರೈತರ ಭೂಮಿ, ರೈತರು ಕಣ್ಣ ನೀರು ಹಾಕಕತ್ತಾರೆ. ಅದನ್ನ ಹೊಳ್ಳಿ ಸರ್ವೆ ಮಾಡಿಸ್ರಿ. ನೀವು ಹೊಳಗಂಡಿ ಹುಲಿ ಅಂತಂದ್ರೆ ಸರ್ವೆ ಮಾಡಿಸಿ ನೋಡೋಣ. ನೀವು ರೊಕ್ಕ ಕೊಡೋದು ಬೇಡ, ಅಟ್ಲೀಸ್ಟ್ ಸರ್ಕಾರದಿಂದ ಇನ್ನೊಮ್ಮೆ ರೀಸರ್ವೆ ಮಾಡಿಸಿ. ಸರ್ಕಾರದಿಂದ ಪ್ರಸ್ತಾವನೆ ಹೋಗ್ಲಿ ಮೊದಲ ಇಲಾಖೆಯಿಂದ. ಅದು ಯಾವುದನ್ನು ಮಾಡೋದಲ್ಲ. ಇವತ್ತು ಬಂದಿದ್ರಲ್ಲ ನೀರಾವರಿ ಸಚಿವರು, ಅವ್ರ ಗಮನಕ್ಕೆ ತರಬೇಕಾಗಿತ್ತು ವಿಷಯ. ನೀವು ತಂದಿಲ್ಲ. ಅವ್ರನ್ನ ಸ್ವಲ್ಪ ಹೊಳೆದಂಡಿ ಕರ್ಕೊಂಡು ಹೋದ್ರೆ ನೋಡ್ತಿದ್ರು ಅವರು. ಅದಕ್ಕೆ ನಾವು ಹೇಳ್ತಾ ಇದ್ವಿ, ನೀವು ಕೂಡಲೇ NME ಸರ್ವೆ ಮಾಡ್ಬೇಕು. ಇದ್ರೊಳಗೆ ತೋರಿಸಿದ್ರೆ ಅದನ್ನು ಅಲ್ಲೇ ಮುಚ್ಚಿಟ್ಟಿದ್ದಾರೆ ಫೈಲ್, ಯಾವುದು ಏನು ಕೆಲಸ ಇಲ್ಲ. ಇದು ಇವರು KBNL ಒಬ್ರು ಯಾವುದೋ ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ದಾರೆ ಸರ್ವೆ ಮಾಡಕ್ಕೆ. ಅದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ 1200 ಎಕರೆ ತೋರಿಸಿದಾರ. ತೋಣಕೆರೆ ಇವ್ರು ಏನ್ ಮಾಡಿದಾರ, ಭೂಸ್ವಾಧೀನ ಇಲಾಖೆ ಲೆಟರ್ ಬರ್ದಾರ, ಅವ್ರು ಹೊಳ್ಳಿ ಇವ್ರಿಗೆ ಬರ್ದಾರ, ಬರಕ್ರೆ ಅಲ್ಲೇ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಾ ಕೊಡ್ತೀನಿ. ನಾ ಯಾವುದೇ ದಾಖಲೆ ಇಲ್ಲಾರ ನಾ ಮಾತಾಡಂಗಿಲ್ಲ, ದಾಖಲೆ ಇಟ್ಕೊಂಡ ನಾ ಮಾತಾಡ್ತೀನಿ. ಅದಕ್ಕೆ ಇನ್ನು ಮುಂದಾದರೂ ಒಳ್ಳೆ ಕೆಲಸ ಮಾಡೋದನ್ನ ಕಲೀರಿ. ಅದರ ಜೊತೆಗೆ ಇವತ್ತು ನಿಮ್ಗೆ ಬಳವಟ್ಟಿ ಹೋಗ್ರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.